ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ, ಬನ್ನಿ. ಆ್ಯಕ್ಚುಲಿ ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದುಬಿಟ್ಟು CRL ಬಗ್ಗೆ. CRL ಅಂದರೆ ಕ್ರೌನ್ ರ್ಯಾಂಪ್ ಲೆಂತ್ ಅಂತ ಹೇಳ್ಬಿಟ್ಟು ಬೇಬಿ ತಲೆಯಿಂದ ಆ್ಯಕ್ಚುಲಿ ಬಾಡಿವರೆಗೂ ಎಷ್ಟು ಲೆಂತ್ ಇದೆ ಅದ್ರ ಮೇಲೆ ಆ್ಯಕ್ಚುಲಿ ಮೆಜರ್ ಮಾಡೋವಂಥದ್ದು. ಇದನ್ನು ಆ್ಯಕ್ಚುಲಿ NT ಸ್ಕ್ಯಾನು ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿರ್ತಾರಲ್ಲ ಆ ಟೈಮಿಂಗ್ಸಲ್ಲಿ ಅಷ್ಟೇ ಮೆನ್ಷನ್ ಮಾಡಿರ್ತಾರೆ, ಆಮೇಲೆ ಮೆನ್ಷನ್ ಮಾಡಲ್ಲ ಆ್ಯಕ್ಚುಲಿ. ಆ್ಯಂಡ್ ಕೆಲವೊಬ್ಬರೆಲ್ಲ ಹೇಳ್ತಾರೆ ಎಷ್ಟೊಂದು ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಈವನ್ ನೀವು ಗೂಗಲಲ್ಲಾದರೂ ನೋಡ್ಬೋದು, ಯೂಟ್ಯೂಬಲ್ಲಾದರೂ ನೋಡ್ಬೋದು. ಗ್ರೇಟರ್ ದೆನ್ 55 CRL ಇದ್ದರೆ ಬಾಯ್ ಬೇಬಿ ಅಂತಾರೆ, ಲೆಸ್ ದೆನ್ 55 CRL ಇದ್ದರೆ ಗರ್ಲ್ ಬೇಬಿ ಅಂತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಆ್ಯಕ್ಚುಲಿ ಅದು ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಸರಿ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಬನ್ನಿ ನಾನು ನಿಮಗೆ ಚಾರ್ಟ್ ಮುಖಾಂತರ ಹೇಳ್ತೀನಿ ಈ ಬೇಬಿ ಆ್ಯಕ್ಚುಲಿ ವೀಕ್ ಬೈ ವೀಕು ಯಾವ ಥರ ಗ್ರೋ ಆಗುತ್ತೆ ಮತ್ತು ಅದು ಎಷ್ಟು ಸೆಂಟಿಮೀಟ್ರ್ ಅಥವಾ ಮಿಲಿಮೀಟರ್ನಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಚಾರ್ಟ್ ತೋರಿಸ್ತೀನಿ ಆ್ಯಕ್ಚುಲಿ ನಾನು. ಸೊ ನಿಮಗೆ ಏನು ಅನ್ನಿಸ್ತು ಈ ಕ್ರೌನ್ ರ್ಯಾಂಪ್ ಲೆಂತು ಆ್ಯಕ್ಚುಲಿ ನಾನು ಮಾತಾಡಿದ್ದು ಸರಿ ಅನ್ನಿಸ್ತಾ ಅಥವಾ ತಪ್ಪು ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಹೇಳಿರಂತೆ. ಬನ್ನಿ ಚಾರ್ಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಆ್ಯಕ್ಚುಲಿ CRL ಚಾರ್ಟು. ಯಾವ ಥರ ಅಂದರೆ ಇದಕ್ಕೆ ಕ್ರೌನ್ ರಂಪ್ ಲೆಂತ್ ಅಂತ ಕರೀತಾರೆ. ಆ್ಯಕ್ಚುಲಿ ಬೇಬಿದು ತಲೆಯಿಂದ ಬಾಡಿ ಪಾರ್ಟ್ ಏನಿದೆ ಅದನ್ನು ಮಾತ್ರ ಕಾಲು ಭಾಗ ಇಲ್ಲ. ಇದನ್ನು ಅಳತೆ ಮಾಡೋದಕ್ಕೆ ಬೇಬಿ ಏಜ್ನ ಮೆಜರ್ ಮಾಡೋದಕ್ಕೆ ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ, CRL ಅನ್ನೋದನ್ನು. ಇದು ಬಂದ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ಮತ್ತು NT ಸ್ಕ್ಯಾನಲ್ಲಿ ಮಾತ್ರನೇ ಮೆನ್ಷನ್ ಮಾಡಿರ್ತಾರೆ. 6 ವೀಕ್ಸಲ್ಲಿ ಬೇಬಿ ಯಾವ ಥರ ಎಷ್ಟು ಸೆಂಟಿಮೀಟರ್ ಬೇಕು ಅಂತ ಹೇಳಿಬಿಟ್ಟು, 7 ವೀಕ್ಸಲ್ಲಿ 1 ಸೆಂಟಿಮೀಟರು, 8 ವೀಕ್ಸಲ್ಲಿ 1.9 ಸೆಂಟಿಮೀಟರ್ ಆ್ಯಂಡ್ 9 ವೀಕ್ಸಲ್ಲಿ 2.5 ಸೆಂಟಿಮೀಟರ್, 10 ವೀಕ್ಸಲ್ಲಿ 2.9 ಸೆಂಟಿಮೀಟರ್ ಟು 3.1 ಸೆಂಟಿಮೀಟರ್ ಇರಬೇಕು. ಮತ್ತು 11th ವೀಕಲ್ಲಿ 4 ಸೆಂಟಿಮೀಟರ್ ಆ್ಯಂಡ್ 12th ವೀಕಲ್ಲಿ 5.5 ಸೆಂಟಿಮೀಟರ್, 13 ವೀಕ್ಸಲ್ಲಿ 6.9 ಸೆಂಟಿಮೀಟರ್ ಟು 7.4 ಸೆಂಟಿಮೀಟರು ಮತ್ತು 14 ವೀಕ್ಸಲ್ಲಿ 8 ಸೆಂಟಿಮೀಟರು. NT ಸ್ಕ್ಯಾನ್ ಬಂದುಬಿಟ್ಟು ಬಿಫೋರ್ 14 ವೀಕ್ಸ್ ಒಳಗಡೆ ಮಾಡೋದು. ಅದಕ್ಕೆ ನಾನು 14 ವೀಕ್ಸ್ದು ಮಾತ್ರನೇ ಆ್ಯಕ್ಚುಲಿ CRL ತೊಗೊಂಡಿದ್ದೀನಿ. ಲೈಕ್ ಅಂದರೆ ಬೇಬಿ ಏಜ್ನ ಮೆಜರ್ ಮಾಡೋದಕ್ಕೆ ಮತ್ತು ಲೆಂತ್ನ ಮೆಜರ್ ಮಾಡೋದಕ್ಕೆ ಈ CRL ಇಷ್ಟು ಮಾತ್ರನೇ ತೊಗೊಂಡಿದ್ದೀನಿ. ಮಿಕ್ಕಿದ್ದು ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಯಾರಾದರೂ ಕೇಳಿದರೆ ಮಾತ್ರ. ಆ್ಯಂಡ್ CRL ಆಫ್ ಬೇಬಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ವೀಕಲ್ಲಿ ಎಷ್ಟೆಷ್ಟು ಮೆಜರ್ ಇರಬೇಕು ಅಂತ ಹೇಳಿಬಿಟ್ಟು ಹಾಕಿರೋವಂಥದ್ದು. ಇದು ಬಂದುಬಿಟ್ಟು 6 ವೀಕ್ಸಿಂದ 14 ವೀಕ್ಸ್ ಮಾತ್ರನೇ ಹಾಕಿರೋವಂಥದ್ದು. MM ಅಂದರೆ ಮಿಲಿಮೀಟರು, CMO ಅಂದರೆ ಸೆಂಟಿಮೀಟರು. MM ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ MMಲ್ಲಿ 5.5 ಸೆಂಟಿಮೀಟ್ರನ್ನ ಮೆನ್ಷನ್ ಮಾಡಬೇಕು ಅಂತ ಅಂದರೆ 55 MM ಅಂತ ಮೆನ್ಷನ್ ಮಾಡ್ತಾರೆ. ಸೆಂಟಿಮೀಟ್ರಲ್ಲಾದರೆ 5.5 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ಬರೆಲ್ಲ ಎಷ್ಟೊಂದು ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಅದರಲ್ಲೆಲ್ಲ ಆ್ಯಕ್ಚುಲಿ ಗ್ರೇಟರ್ ದೆನ್ 55 CRL ಇದ್ದರೆ ಬಾಯ್ ಬೇಬಿ ಹುಟ್ಟುತ್ತೆ ಮತ್ತು ಲೆಸ್ ದೆನ್ 55 CRL ಇದ್ದರೆ ಗರ್ಲ್ ಬೇಬಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ನಮ್ಮ ಬೇಬಿದು ಮಾತ್ರ ಆ್ಯಕ್ಚುಲಿ 13 ವೀಕ್ಸ್ 5 ಡೇಸಲ್ಲಿ ನಾನು ಸ್ಕ್ಯಾನ್ ಮಾಡಿಸಿದ್ದೆ. ಆವಾಗ ನಮ್ಮ ಬೇಬಿ ಬಂದುಬಿಟ್ಟು 7.82 ಸೆಂಟಿಮೀಟರಲ್ಲಿದ್ದ. ನನಗೆ ಆ್ಯಕ್ಚುಲಿ ಸೆಂಟಿಮೀಟ್ರಲ್ಲಿ ಮೆನ್ಷನ್ ಮಾಡಿದರು. ಸೊ ಈ ವಿಷಯದಲ್ಲಿ ನನಗೆ ಆ್ಯಕ್ಚುಲಿ ಬಾಯ್ ಬೇಬಿ ಹುಟ್ಟಿದೆ. ಅಗೇನ್ ಇನ್ನೊಂದು ರಿಪೋರ್ಟ್ ನಾನು ಹೇಳ್ತೀನಿ, ಕೆಲವೊಂದು ಟೈಮ್ ತೋರಿಸೂ ಕೂಡ ಹೇಳ್ತೀನಿ. ಅದು ಗರ್ಲ್ ಬೇಬಿನ ಬಾಯ್ ಬೇಬಿನ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ದಿವಸ ಕಾಯ್ದು ನೋಡಬೇಕು. ಇನ್ನೊಂದು 2 ಮಂತ್ಸ್ ವೆಯ್ಟ್ ಮಾಡಿದ್ರೆ ಆ್ಯಕ್ಚುಲಿ ನಾನು ಅದು ಬಾಯ್ ಬೇಬಿನ ಅಥವಾ ಗರ್ಲ್ ಬೇಬಿನ ಅಂತ ರಿವೀಲ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನನ್ನ ಈ CRL ಚಾರ್ಟು ಎಕ್ಸ್ಪ್ಲನೇಷನ್ನು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಂತೂ ಈ CRLನಿಂದ ಬೇಬಿ ಜೆಂಡರ್ನ ಪ್ರೆಡಿಕ್ಟ್ ಮಾಡ್ಬೋದು ಅನ್ನೋದನ್ನು ನಾನು ನಂಬಲ್ಲ. ನಿಮಗೇನಾದ್ರೂ 100% ನಂಬಿಕೆ ಇದೆ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್.